BP ಐತೆ ಅಂತಾನೆ ಬೈತೀನಿ ನೋಡ್ರಿ ಇವಾಗ. ಇರೋದ್ನ ಐತೆ ಅಂತ ಒಪ್ಕೊಳಕ್ ನಿಮ್ಗೆ ಇಷ್ಟೊಂದು ಏನಕ್ಕೆ ಒಪ್ಕೊಳ್ಳೋಣ ಐತೆ ಅಂತ ತಲೆ ಕೆಟ್ಟೈತೆ ನಿಮ್ಗೆ? ಯಾರು ನೀನು? ಸರಿಯಾಗಿ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾ ಮಂಡ್ಯ ಸೈಡ್ ಬೈತಾರಲ್ಲ ಹಂಗ್ ಬೈದಾಕ್ಬಿಡ್ತೀನಿ. ಬೈದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬರ್ರಿ ಅದ್ ಹೆಂಗ ಆಯ್ತು ನೋಡೋಣ. RJ Sunil Prank Calls. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗುವ ಮುಗ್ಧ ಮನಸ್ಸುಗಳೇ. ನಿಮ್ಮ RJ ಸುನೀಲನ ಸುನಿ ಮಸಾಲ ಪದಾರ್ಥಗಳು ಅರ್ಪಿಸುವ ಸುನಿ ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆಯೇ ನೀವೇನಾದರೂ ಬೆಂಗಳೂರಿನಲ್ಲಿ ಸೈಟ್ನ ತಗೋಬೇಕು ಅಥವಾ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ, ನಿಮಗಿದೆ ಇಲ್ಲೊಂದು ಮಾಹಿತಿ. ಬೆಂಗಳೂರು ನಗರದ BDA ನಿವೇಶನಗಳು ನಾಗರಬಾವಿ, ವಿಶ್ವೇಶ್ವರ ಲೇಔಟ್, ರಾಜರಾಜೇಶ್ವರಿ ನಗರ, ಬನಶಂಕರಿ 6th ಸ್ಟೇಜ್, JP ನಗರ, ಅಂಜನಾದ್ರಿಪುರ, ಕೆಂಪೇಗೌಡ ಲೇಔಟ್ ಹಾಗೆ ಅರ್ಕಾವತಿ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಂಡುಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಮ್ ಪ್ರಾಪರ್ಟೀಸ್ 7411501819 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನಾಗರಾಜು ಅನ್ನೋರು ಮೆಸೇಜ್ ಮಾಡಿದ್ರೆ ಇಲ್ಲಿ ತುಳಸಿ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ನಮ್ಮ ಅಕ್ಕ ಇವರು ಅಂತ ಹೇಳಿ. ಬನ್ನಿ, ಇದೀಗ ನಾವು ಕಾಲ್ ಮಾಡ್ತಾ ಇದೀವಿ ತುಳಸಿ ಅವ್ರಿಗೆ. ಹಲೋ, ಇದು ತುಳಸಿ ಮೇಡಮ್ ಅವರ ಮಾತಾಡೋದು? ಹೌದು, ನೀವು? ಅಮ್ಮ ನಮಸ್ತೆ, ನಾನು ಸುರೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಸುರೇಶ? ಸುರೇಶ ಇದು ಮೆಡಿಕಲ್ ಸ್ಟೋರ್ ಅವರು ಮಾತಾಡ್ತಾ ಇರೋದು. ಮೆಡಿಕಲ್ ಸ್ಟೋರ್? ಹಾ, ಹೇಳಿ ಸರ್. ಅಮ್ಮ, ನೀವು ಯಾವುದು ತಿಂಗಳಲ್ಲಿ ಹುಟ್ಟಿದ್ದು ಸ್ವಲ್ಪ ಹೇಳ್ತೀರಾ? ಜೂನಾ? ಅಂದರೆ ಮಳೆಗಾಲ. ಓಕೆ ಆಂಟಿ, ಡೇಟ್ ಹೇಳ್ತೀರಾ? ಮರ್ತ್ಬಿಟ್ಟಿದ್ದೀರಾ? ನೀವು ಹುಟ್ಟಿರೋದೇ ಮರ್ತ್ಬಿಟ್ಟಿದ್ದೀರಾ? ಗೊತ್ತು, ಡೇಟ್ ಗೊತ್ತಿಲ್ಲ ಅಂತ ಹೇಳಿದ್ದು. ಅದೇನೆ ಮತ್ತೆ, ಡೇಟೇ ಮರ್ತ್ಮೇಲೆ ಹುಟ್ಟಿರೋದೇ ಮರ್ತಂಗೆ. ಯಾರು? ಮೆಡಿಕಲ್ ಸ್ಟೋರ್ ಅವರು ಮಾತಾಡ್ತಾ ಇರೋದು. ಮೆಡಿಕಲ್ ಸ್ಟೋರ್ ಅವ್ರಿಗೆ ನಾವು ಹುಟ್ಟಿರೋದು ಏನಕ್ಕೆ? ಅವ್ರಿಗೆ ಏನಕ್ಕೆ ಅಂದ್ರೆ, ಇದು ನಾವು 2024 ಮುಂದಿನ ವರ್ಷದ ಕ್ಯಾಲೆಂಡರ್ ಮಾಡಿಸ್ತಾ ಇದೀವಿ. ಅದಕ್ಕೇನೆ ಈಗ ನಮ್ಮ ಕಸ್ಟಮರ್ಗಳು ಯಾರ್ಯಾರು ಇರ್ತಾರೆ ಅವ್ರವ್ರದ್ದೊಂದೊಂದು ಫೋಟೋ ಹಾಕ್ಬಿಟ್ಟು ಅವ್ರು ಹುಟ್ಟಿರೋ ತಿಂಗಳಿಗೆ ಪ್ರೆಸೆಂಟ್ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ. ಅದಕ್ಕೇನೆ ಈಗ ಫಸ್ಟು ನಾವು ಲಿಸ್ಟ್ ಮಾಡ್ಕೊ ಬರ್ತಾ ಇದ್ದೆ. ಅದೇ ಫಸ್ಟು ಈ BP ಶುಗರು ಡಯಾಬಿಟಿಸ್ ಇರೋರು ಫಸ್ಟ್ ಕೊಟ್ಬಿಡೋಣ ಅಂತ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನಮಗೆ BP ಶುಗರ್ ಏನಿಲ್ಲ ಸರ್. ಯಾರು? ಅಯ್ಯೋ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿಯಪ್ಪ. ನನಗೆ ಹಿಂಗೆ ಆಯ್ತದೆ ಅಂದ್ಬಿಟ್ಟೆ ನಾನು ಫಸ್ಟೇ ಹೇಳಿಲ್ಲ. ನಾನು ಕೂಲಾಗಿ ಫಸ್ಟು ಅಲ್ಲ, BP ಶುಗರ್ ಇಲ್ಲ, ಅವ್ರಿಗೆ ಇರೋರು ಕೊಡಿ, ನಮ್ಗೇನು ಫೋನ್ ಮಾಡಿದ್ದೀರಿ ನೀವು? ಅಯ್ಯೋ ಶಿವನೇ, ನಾನು ಯಾರಿಗೂ ಹೇಳಲ್ಲ ಬಿಡಿ. ಹಿಂಗೆ ಐತೆ ಅಂದ್ಬಿಟ್ಟು ಸುಮ್ಮನೆ ನಿಮ್ಮ ರೆಫರೆನ್ಸ್ ಕೇಳಿದ್ದು ನಾನು. ಬಿಡಿಯಪ್ಪ, ಆಯ್ತು, ಹೇಳ್ಕೊಳಕ್ ನಾಚಿಕೆ ಅಂದ್ರೆ ಬಿಡಿ. ಮಾತ್ರನೇ ತಗೊಂಡೋಯ್ತಿರಂತೆ, ನಮಗ್ ಗೊತ್ತಿಲ್ವಾ? ಇನ್ನೇರು ಪಕ್ಕದ ಮನೆಯವ್ರು ಕೂಡ ತಗೊಂಡೋಯ್ತಿರಂಗಾರೆ. ಯಾರಪ್ಪ ನೀವು? ಸರಿಯಾಗಿ ಮಾತಾಡಿ. ಯಾರು ಕಟ್ ಮಾಡ್ತೀನಿ ಇವಾಗ? ಮಾಡ್ಕೊಳ್ಳಿ, ನನ್ಗೇನು, ನಾನು ಇರೋದು ಹೇಳ್ದೆ ನಾನು. ಅಲ್ಲ, BP ಶುಗರ್ ನಮ್ಗಿಲ್ಲ, ಏನಿಲ್ಲ. ನೀವ್ ಯಾಕೆ ಇಲ್ದೇಲ್ಲ ಸತ್ತೈತೀರಾ? ನೋಡಿ ಆಂಟಿ, ಯಾರಿಗೂ ಬರ್ದೋದೇನು ಬಂದಿಲ್ಲ, ಸರಿನಾ? ಅದೇನು ಹೇಳ್ಕೊಳ್ಳೋ ದೊಡ್ಡ ಕಾಯಿಲೆನೂ ಅಲ್ಲ. ಇವತ್ತು ಕಾಮನ್, ಎಲ್ಲರಿಗೂ ಹುಟ್ಟಿರೋ ಮಕ್ಳಿಗೆ ಬರ್ತದೆ ಇವತ್ತು. ಹೌದು, ನಮ್ಗಿಲ್ವಲ್ಲ. ನಮ್ಗೆ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ ನೀವು? 3 ಕತ್ತೆ ವಯಸ್ಸಾಗೈತೆ, ನಿಮಗೆ ಬಂದೈತೆ ಅಂದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಅದು ಆಯ್ತು, ಹೆಂಗೋ ಭಗವಂತ ಕೊಟ್ಟಂಗೆ ಜೀವನ ಮಾಡ್ಕೊಂಡು ಹೆಂಗೋ ಇದು ಮಾಡ್ಕೊಂಡು ಹೋಗಿ. ಅದ್ ಬಿಟ್ಬಿಟ್ಟು ಇದಂದ್ರೆ ಆಂಟಿ ಕಾಮನ್ನು ಬಿಡಿ ಅವೆಲ್ಲ. ನೀವು ಅದನ್ನೇ ನೀವು ತಲೆಗೆ ಹಾಕೊಂಡು ಇನ್ನ BP ರೈಡ್ ಮಾಡಿಸ್ಕೊತೀರಾ ಇವಾಗ? ಬಿಡಿ ಹೋಗ್ಲಿ, ಇಲ್ಲ ಅಂತಾನೆ ಅನ್ಕೊಳ್ಳಿ. ಹಂಗಿದ್ರೇನೆ ಒಳ್ಳೇದು. ಪಕ್ಕ ನೀವು ಮಾಡ್ತಿರೋದು ಕರೆಕ್ಟು. ಇಲ್ಲ ಅಂತ ಅನ್ಕೊಂಡ್ರೆ ಇನ್ನ ಚೆನ್ನಾಗಿರ್ತೀರಿ. ಸರಿ, ಆಯ್ತು, ಕಟ್ ಮಾಡ್ತೀನಿ ಸರ್. ನಾನು ಹೇಳಿಲ್ವಾ, ಕಡೆಗೆ ಒಪ್ಕೋತೀರಾ, ನಂಗೆ ಗೊತ್ತು. ಆಂಟಿ ಬೇಡ ಆಂಟಿ, ಸುಮ್ಮನೆ ನೀವು BP ಹೆಂಗೆಂಗೋ ಮಾತಾಡ್ತಾ ಇದ್ದೀರಾ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಸರಿಗೆ ಮಾತಾಡಿ. ಆಮೇಲೆ ನೆಕ್ಸ್ಟ್ ಯಾವ್ದಕ್ಕೋ ಬಂದ್ರೆ ಯಾವ್ದಕ್ಕೋ ಮಾತ್ರೆ ಕೊಟ್ಟು ಕಳಿಸ್ಬಿಡ್ತೀನಿ. ಮಾತ್ರೆ ಖಾಲಿ ಆಗೋಯ್ತು ಆಗ್ಲೇ? ಅಲ್ಲ ಸರ್, ನಾವು ಮಾತ್ರೆಗೆ ತಗತ್ತಿಲ್ಲ. ಯಾಕೆ ಖಾಲಿ ಆಗ್ಬಿಡುತ್ತೆ? ನಮ್ಗಿದ್ರೆ ತಾನೇ ಮಾತ್ರೆ ತಗೊಳಕ್ಕೆ. ಆಂಟಿ, ನಾನು ಹೇಳ್ತಾ ಇಲ್ವಾ? ಸ್ವಲ್ಪ ಕಣ್ಣು ಮುಚ್ಕೊಂಡು ಸ್ವಲ್ಪ ಉಸಿರು ಮೇಲ್ ತಗೊಂಡು ಬಿಡಿ. ಒಂದ್ಸಲ ಹೇಳ್ತೀನಿ. ಅಲೋ, ಈಗ ಯಾರು ಹೇಳ್ರಿ ಸರಿಯಾಗಿ? ಇಲ್ಲ ಅಂದ್ರೆ ಬಾಯಿ ಬಂದ ಬೈದಾಕ್ಬಿಡ್ತೀನಿ. ಏನ್ ಬೈದ್ಬಿಡ್ತೀನಿ ಅಂದ್ರೆ? ಬೈರಿ ಆಯ್ತು ಆಂಟಿ. ಬೈಯಲ್ಲ, ಹೊಡಿತೀನಿ ಸಿಕ್ಕಿದ್ರೆ. ಹೊಡೆದಾಕ್ಬಿಡ್ತೀನಿ ಮಾತ್ರ ಸಿಕ್ಕಿದ್ರೆ. ಯಾರು ನೀನು? ಇದ್ಯಾಕಂಟಿ BP ಶುಗರ್ ಜೊತೆ ಉಚ್ಕಿ ಚಿಡ್ಕತ್ತ ನಿಮ್ಗೆ? ಯಾಕೆ? BP ಐತೆ ಅಂತಾನೆ ಬೈತೀನಿ ನೋಡ್ರಿ ಇವಾಗ.
ಇರೋದ್ನ ಐತೆ ಅಂತ ಒಪ್ಕೊಳಕ್ ನಿಮ್ಗೆ ಇಷ್ಟೊಂದು ಇಲ್ದೇ ಇರೋದು ಏನಕ್ಕೆ ಒಪ್ಕೊಳ್ಳೋಣ ಐತೆ ಅಂತ ತಲೆ ಕೆಟ್ಟೈತೆ ನಿಮ್ಗೆ ಯಾವಾಗ ನೀನು ಸರಿಯಾಗಿ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾ ಮಂಡ್ಯ ಸೈಡ್ ಬೈತಾರಲ್ಲ ಹಂಗ್ ಬೈದಾಕ್ಬಿಡ್ತೀನಿ. ಬೈದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬರ್ರಿ ಅದ್ ಹೆಂಗ ಆಯ್ತು ನೋಡೋಣ. ಅವಾಗಿಂದ ಆಂಟಿ 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 ಅಂದ್ಬಿಟ್ಟು ಕೇಳ್ಕೊತಾ ಇದೀನಿ ಅಂತ ಎಲ್ಲ ನೀವು ಸುಮ್ನೆ ಬಾಯ್ ಬಂದಂಗೆ ಬೊಗಳ್ಬೇಡಿ. ನೀವು ಬೊಗಳ್ಬೇಕು, ನಾನ್ ಸರಿಯಾಗಿ ಮಾತಾಡ್ತಾ ಇದೀನಿ, ನೀವು ಕರೆಕ್ಟಾಗಿ ಮಾತಾಡಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ರಿ. ನನ್ಗೆ ಗೊತ್ತು ಹಿಂಗೆ ಡಯಾಬಿಟಿಸ್ ಪೇಷಂಟ್ ಈ ಥರ ಎಲ್ಲ ಆಯ್ತದೆ ಅಂತ ಹಂಗೆ ಕಂಟ್ರೋಲ್ ನಾ ಕಟ್ ಮಾಡ್ತೀನಪ್ಪ. ಯಾರ ನೀವು ಗೊತ್ತಾಗಬೇಕು ಅಂದ್ರೆ ನೀವು ಯೂಟ್ಯೂಬ್ ಹಾಕಬೇಕು. ಆಂಟಿ ಇದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ನಾಗರಾಜು ಅಂದ್ರೆ ಯಾರು? ನನ್ ತಮ್ಮ. ಅವರೇ ನಿಮ್ಮ ನಂಬರ್ ಕಳಿಸಿ ನಿಮಗೆ ಟ್ರ್ಯಾಪ್ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದ್ದೆ. ಅಯ್ಯೋ ಹೌದಾ ಸರ್, ಅಯ್ಯೋ ಸಾರಿ ಬೈದಿದ್ದಕ್ಕೆ. ವೆಲ್, ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಡಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಇದು ಸುನಿ ಮಸಾಲಾ ಪದಾರ್ಥಗಳು ಅಂದ್ರೆ ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಕಲರ್ನ ಯೂಸ್ ಮಾಡಿದ್ದೇನೆ, ನೈಸರ್ಗಿಕವಾಗಿ ಸಂಸ್ಕರಣೆ ಮಾಡಿದಂಥ ಮಸಾಲಾ ಪದಾರ್ಥಗಳು ಅಂದ್ರೆ ಸುನಿ ಮಸಾಲಾ ಪದಾರ್ಥಗಳು ಅರ್ಪಿಸುವ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಅಂತ ಹೇಳ್ತಾ, ನೀವೇನಾದರೂ ಬೆಂಗಳೂರಿನಲ್ಲಿ ಸೈಟ್ ತಗೋಬೇಕು ಅಥವಾ ಸೈಟ್ ಕೊಡಬೇಕು ಅಂತ ಯೋಚನೆ ಮಾಡ್ತೀರಿ, ನಿಮಗಿದೆ ಇಲ್ಲೊಂದು ಇನ್ಫಾರ್ಮೇಷನ್. ಬೆಂಗಳೂರು ನಗರದ BDA ನಿವೇಶನಗಳು ನಾಗರಬಾವಿ, ವಿಶ್ವೇಶ್ವರ ಲೇಔಟ್, ರಾಜರಾಜೇಶ್ವರ ನಗರ, ಬನಶಂಕರಿ 6th ಸ್ಟೇಜ್, JP ನಗರ, ಅಂಜನಾದ್ರಿಪುರ, ಕೆಂಪೇಗೌಡ ಲೇಔಟ್ ಹಾಗೆ ಅರ್ಕಾವತಿ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಂಡುಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಮ್ ಪ್ರಾಪರ್ಟೀಸ್ 7411501819. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಟಾಟಾ, ಬಾಯ್. RJ Sunil. Prank calls.